ನಮಸ್ತೆ ವೀಕ್ಷಕರೇ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಪಟ್ನದಾರ್. ಹಿರಿಯೂರಿನ ಇಂದಿರಾ ಕ್ಯಾಂಟೀನ್ನಲ್ಲಿ ವಿಶಿಷ್ಟ ಸ್ವಾತಂತ್ರ್ಯೋತ್ಸವ, ಬಸವಣ್ಣನಿಗೆ ಸಿಹಿ ನೈವೇದ್ಯ, ಗ್ರಾಹಕರ ಮೆಚ್ಚುಗೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಈ ಬಾರಿಯ 80ನೇ ಸ್ವಾತಂತ್ರ್ಯೋತ್ಸವವನ್ನು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ವಿಭಿನ್ನವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿದರು. ರಾಷ್ಟ್ರದ ಸ್ವಾತಂತ್ರ್ಯದ ಸಂಭ್ರಮದ ಜೊತೆಗೆ ಅನ್ನದ ಮಹತ್ವ ಮತ್ತು ಸಂಸ್ಕೃತಿಯ ಪರಂಪರೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಕಾರ್ಯಕ್ರಮ ಗಮನ ಸೆಳೆಯಿತು. ಇಂದಿರಾ ಕ್ಯಾಂಟೀನ್ನಲ್ಲಿ ಸಿದ್ಧಪಡಿಸಿದ ಸಿಹಿ ಅಡುಗೆಯನ್ನು ಬಸವಣ್ಣನಿಗೆ ಎಡೆ ಇಡುವ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ಸರಳವಾದ ಈ ಆಚರಣೆಯಲ್ಲಿಯೇ ಭಕ್ತಿ, ಸಂಸ್ಕೃತಿ, ಅನ್ನದ ಗೌರವ ಹಾಗೂ ಸಂಭ್ರಮದ ಸೊಡಗು ಕಂಡುಬಂದಿದ್ದು ಸ್ಥಳೀಯರ ಹಾಗೂ ಗ್ರಾಹಕರ ಗಮನ ಸೆಳೆಯಿತು. ಇಂದಿರಾ ಕ್ಯಾಂಟೀನ್ನಲ್ಲಿ ದಿನನಿತ್ಯ ಊಟ ಮತ್ತು ತಿಂಡಿ ಸವಿಯುವ ನಾಗರಿಕರು, ಯುವಕರು ಹಾಗೂ ವಿದ್ಯಾರ್ಥಿಗಳು ಸಿಬ್ಬಂದಿಯ ಸೇವಾ ಮನೋಭಾವವನ್ನು ಪ್ರಶಂಸಿಸಿದರು. ಕ್ಯಾಂಟೀನ್ನ ಮೂಲಭೂತ ವ್ಯವಸ್ಥೆಗಳು ದಿನದಿಂದ ದಿನಕ್ಕೆ ಸುಧಾರಣೆ ಕಾಣುತ್ತಿದ್ದು, ಇಲ್ಲಿ ದೊರೆಯುತ್ತಿರುವ ಊಟ ತಿಂಡಿಯ ಗುಣಮಟ್ಟದ ಬಗ್ಗೆಯೂ ಗ್ರಾಹಕರು ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಮುಖ್ಯ ಅಡುಗೆ ಸಿಬ್ಬಂದಿ ಸುಶೀಲಾ, ಸಹಾಯಕ ಅಡುಗೆ ಸಿಬ್ಬಂದಿಗಳಾದ ಸವಿತಾ ಹಾಗೂ ಮಂಜು ಅವರ ಪರಿಶ್ರಮವನ್ನು ಗ್ರಾಹಕರು ವಿಶೇಷವಾಗಿ ಮೆಚ್ಚಿ ಅಭಿನಂದಿಸಿದರು. ಪ್ರತಿದಿನ ನೂರಾರು ಜನರಿಗೆ ಕೈಗೆಟುಕುವ ದರದಲ್ಲಿ ಆಹಾರ ಒದಗಿಸುವ ಕಾರ್ಯದ ಹಿಂದೆ ಸಿಬ್ಬಂದಿಯ ಶ್ರಮ ಮತ್ತು ಸೇವಾ ಬದ್ಧತೆ ಮಹತ್ವದ್ದಾಗಿದೆ ಎಂದು ಸ್ಥಳೀಯರು ತಿಳಿಸಿದರು. ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆಯ ಉದ್ದೇಶವೇ ಆರ್ಥಿಕವಾಗಿ ದುರ್ಬಲರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಯುವಕರು ಹಾಗೂ ಸಾಮಾನ್ಯ ನಾಗರಿಕರಿಗೆ ಕೈಗೆಟುಕುವ ದರದಲ್ಲಿ ಆಹಾರ ಒದಗಿಸುವುದು ಎಂಬ ಅಭಿಪ್ರಾಯವು ಸ್ಥಳೀಯರಿಂದ ವ್ಯಕ್ತವಾಯಿತು. ಬೆಳಗಿನ ತಿಂಡಿ 5 ಹಾಗೂ ಮಧ್ಯಾಹ್ನದ ಊಟ 10 ದರದಲ್ಲಿ ದೊರೆಯುವುದರಿಂದ ದುಬಾರಿ ಆಹಾರದ ನಡುವೆ ಕಡಿಮೆ ವೆಚ್ಚದಲ್ಲಿ ಊಟ ತಿಂಡಿ ಪಡೆಯಲು ಬಯಸುವ ಸಾಮಾನ್ಯ ಜನರಿಗೆ ಇದು ನೆರವಾಗುತ್ತಿದೆ ಎಂದು ಗ್ರಾಹಕರು ಅಭಿಪ್ರಾಯಪಟ್ಟರು. ಜಾತಿ, ಧರ್ಮ, ವರ್ಗ, ಪಕ್ಷ ಹಾಗೂ ಲಿಂಗದ ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಅನ್ನ ದೊರೆಯಬೇಕು ಎಂಬ ಮಾನವೀಯ ಆಶಯ ಇಂತಹ ಆಹಾರ ವ್ಯವಸ್ಥೆಗಳ ಹಿಂದಿರುವ ಪ್ರಮುಖ ಉದ್ದೇಶವಾಗಿದೆ ಎಂದು ಸ್ಥಳೀಯರು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆಗೆ ಚಾಲನೆ ನೀಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸ್ಥಳೀಯ ನಾಗರಿಕರು ಅಭಿನಂದಿಸಿದರು. ಹಸಿವು ಮುಕ್ತ ಸಮಾಜದ ಆಶಯದಲ್ಲಿ ಕೈಗೆಟುಕುವ ದರದಲ್ಲಿ ಅನ್ನ ನೀಡುವ ವ್ಯವಸ್ಥೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಆಸರೆಯಾಗಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು. ಸ್ವಾತಂತ್ರ್ಯೋತ್ಸವದಂತಹ ರಾಷ್ಟ್ರೀಯ ಹಬ್ಬವನ್ನು ಕೇವಲ ಧ್ವಜಾರೋಹಣಕ್ಕೆ ಸೀಮಿತವಾಗಿಸದೆ ಅನ್ನದಾನದ ಶ್ರಮ, ಅನ್ನದ ಮಹತ್ವ, ಮಾನವೀಯತೆ ಮತ್ತು ಸಮಾನತೆಯ ಸಂದೇಶದೊಂದಿಗೆ ಆಚರಿಸಿರುವುದು ಹಿರಿಯೂರಿನ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಯ ವಿಶೇಷ ಪ್ರಯತ್ನವಾಗಿ ಗಮನ ಸೆಳೆಯಿತು. ಸ್ವಾತಂತ್ರ್ಯದ ನಿಜವಾದ ಅರ್ಥ ಪ್ರತಿಯೊಬ್ಬರ ಬದುಕಿನಲ್ಲಿ ಗೌರವ, ಸಮಾನತೆ ಮತ್ತು ನೆಮ್ಮದಿ ಮೂಡಿಸುವುದರಲ್ಲಿದೆ. ಹೊಟ್ಟೆ ತುಂಬಿದಾಗಲೇ ಬದುಕಿಗೆ ನೆಮ್ಮದಿ, ಕೈಗೆಟುಕುವ ಅನ್ನ ದೊರೆತಾಗಲೇ ಸಾಮಾನ್ಯನ ಬದುಕಿಗೆ ಅರ್ಥ. ಈ ಆಶಯಕ್ಕೆ ಸಾಕ್ಷಿಯಾದಂತೆ ಹಿರಿಯೂರಿನ ಇಂದಿರಾ ಕ್ಯಾಂಟೀನ್ನ ಸ್ವಾತಂತ್ರ್ಯೋತ್ಸವ ಆಚರಣೆ ಮೂಡಿಬಂದಿತು. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ವೀಕ್ಷಕರೇ, ಇವತ್ತು ಹಿರಿಯೂರಲ್ಲಿ ಇಂದಿರಾ ಕ್ಯಾಂಟೀನ್ನ ಏನು ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರೆ, ಬಸವಣ್ಣನ ಕರೆಸಿಬಿಟ್ಟು ಬಸವಣ್ಣನಿಗೆ ಉಣಬಡಿಸುವುದರ ಮೂಲಕ ಇವತ್ತು ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರೆ, ಬನ್ನಿ ವೀಕ್ಷಕರೇ, ಯಾವ ರೀತಿ ಆಚರಿಸಿದರೆ, ಜನಗಳಿಗೆ ಯಾವ ರೀತಿ ಉಚಿತವಾಗಿ ಇವತ್ತಿನ ಉಚಿತವಾದ ಕಡಿಮೆ ದರದಲ್ಲಿದ್ದರೂ ಕೂಡ ಅದನ್ನು ಕೂಡ ಉಚಿತವಾಗಿ ಊಟನ ನೀಡುವಂಥ ಕೆಲಸ ಮಾಡಿದ್ದಾರೆ. ಅವ್ರನ್ನ ಭೇಟಿ ಮಾಡೋಣ. ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು ಹಾಗೂ ನಮ್ಮ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಮಹಾತ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಫೋಟೋ ಇಟ್ಟು ಇವತ್ತು ಪೂಜನೆ ಮಾಡಿ ವಿಶೇಷವಾದಂತ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಕೆಲಸದಾರನ ಕೇಳ್ತಾ ಹೋಗೋಣ ವೀಕ್ಷಕರೇ. ಹೌದು, ಭಾರತ ಸ್ವಾತಂತ್ರ್ಯವನ್ನು ಪಡೆದು 80 ವರ್ಷ ಆಗಿದೆ. ಉಚಿತವಾಗಿ ಕೊಡೋದಕ್ಕೆ ಆಗೋದಿಲ್ಲ ಅಂತಂದೇಳಿ ಸರ್ಕಾರ 10 ರೂಪಾಯಿಗೆ 5 ರೂಪಾಯಿ ತಿಂಡಿ, 10 ರೂಪಾಯಿ ಊಟ ಕೊಡ್ತಾ ಇದೆ. ಇವತ್ತು ವಿಶೇಷವಾಗಿ ಅನ್ನ, ಸಾಂಬಾರು, ಪಾಯಸ ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಈ ಪ್ರಧಾನಮಂತ್ರಿ ಅವರ ಹೆಸರಿನಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ತುಂಬಾ ಅನುಕೂಲ ಆಗಿದೆ. ಕಾರ್ಮಿಕರಿಗೆ, ಶ್ರಮಿಕರಿಗೆ, ಸರ್ಕಾರಕ್ಕೆ ಒಂದು ಒಳ್ಳೆಯ ಶಕ್ತಿ ಕೊಡ್ಲಿ. ಇನ್ನೂ ಒಳ್ಳೊಳ್ಳೆ ಆಹಾರ ಪದಾರ್ಥಗಳನ್ನ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಗಳನ್ನ ಮಾಡ್ಲಿ ಅಂತಂದೇಳಿ ನಾನು ಬಯಸ್ತೀನಿ. ನಮಸ್ತೆ.
ಮಿಡಲ್ ಸಾಬ್ ದಿನನಿತ್ಯ ಇಲ್ಲೇ ಊಟಕ್ಕೆ ಬರ್ತಾ ಇರ್ತೀರಾ? ಹೌದು ಸರ್. ನಿಮಗೆ ಅನುಕೂಲ ಆಗಿದೆಯಾ ಇಲ್ಲಿ? ಅನುಕೂಲ ಸರ್. ಒಳ್ಳೆ ಅನುಕೂಲ ಸರ್. ಒಳ್ಳೆ ಅನುಕೂಲ. ಹೌದು. ನಿಮಗೆ ಇಷ್ಟ ಆಗುತ್ತೆ ಅಲ್ಲ ಅಡಿಗೆ ಎಲ್ಲ? ಬಹಳ ಇಷ್ಟ ಸರ್ ನನಗೆ. ಹೌದಾ? ನಮ್ಮ ಮಕ್ಳಿದ್ದಂಗಿದ್ದಾರೆ, ಅವ್ರನ್ನ ಚೆನ್ನಾಗಿ ಭಾವಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್. ಆಯ್ತು, ಇಂದಿರಾ ಕ್ಯಾಂಟೀನ್ ನಿಂದ ಅನುಕೂಲ ಆಗಿದೆ. ಬಹಳ ಅನುಕೂಲ ಆಯ್ತು. ಅವರು ಮೇಂಟೆನೆನ್ಸ್ ಮಾಡೋರು ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾ ಮಾಡ್ತಾ ಇದ್ದಾರೆ ಸರ್. ಹಾ. ಮಾಡ್ತಾ ಇದ್ದಾರೆ. ಇವತ್ತು ಅವ್ರನ್ನ ನಾವು ಅನ್ಬಾರ್ದು. ಸ್ವಾತಂತ್ರ್ಯ ದಿನಾಚರಣೆ ಇದೆ ಇವತ್ತು ನಮ್ಮ ದೇಶದ್ದು. ಹೌದು ಸರ್. ಅದಕ್ಕೆ ಏನ್ ಹೇಳ್ತೀರಾ? ಒಳ್ಳೇದಾಗ್ಲಿ ಅಂತ ಹಾ. ಅಂತ ನಾವು ಬೇಡ್ಕೊಂಡ್ಕೊಂಡಿದ್ದೀವಿ. ಮಂಜುನಾಥ್ ಅಂತ. ಏನ್ ಸರ್ ಇವತ್ತು ವಿಶೇಷ? ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ವಿಶೇಷವಾಗಿ ಮಾಡಿದೀವಿ. ಹಾ. ಪಾಯಸ, ಅನ್ನ ಸಾಂಬಾರು. ಜನಗಳಿಗೆಲ್ಲ ಉಚಿತವಾಗಿ ಕೊಡ್ತಾ ಇದ್ರೆ ಇವತ್ತು? 10 ರೂಪಾಯಿ ಊಟ, ಬೆಳಗ್ಗೆ 5 ರೂಪಾಯಿ ತಿಂಡಿ. ಮುಂಚೆ ಕೊಡ್ತಾ ಇದ್ರಿ, ಇವತ್ತು ವಿಶೇಷವಾಗಿ ಉಚಿತವಾಗಿ ಕೊಡ್ತಾ ಇದ್ರೆ? ಇವತ್ತು ಖರ್ಚಿನಲ್ಲಿ ಅಂತ? ನಮ್ಮ ಇದ್ರಲ್ಲೇ ಕೊಡ್ತಾ ಇದ್ವಿ. ಹಾ. ಅದೇ ಉಚಿತವಾಗಿ ನಮ್ಮ ಇದ್ರ ಖರ್ಚಿಂದಾನೇ ಕೊಡ್ತಾ ಇದೀವಿ. ಇವತ್ತಿನ ಇವತ್ತೊಂದು ದಿನ ಅದು ನಮ್ಮ ಸ್ವಂತ? ಅದು ನಮ್ಮ ಸ್ವಂತ ಇದ್ರಿಂದ ದಿನ ನಮ್ಮ ಸರ್ಕಾರದಿಂದಾನೇ ನಾವು ಇದನ್ನು ಟೋಕನ್ ಇದ್ದ ಕೊಡ್ತೀವಿ. 10 ರೂಪಾಯಿ ಊಟ, ಬೆಳಗ್ಗೆ 5 ರೂಪಾಯಿ ತಿಂಡಿ. ಇವತ್ತೊಂದು ವಿಶೇಷವಾಗಿ ಈ ತರ ಕೊಡ್ತಾ ಇದೀವಿ ಅಷ್ಟೇ. ದೇಶದ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಇದು